ನಾಟಿ ಕೋಳಿ ಸಾಂಬಾರ್ ಹೆಂಗ್ ಮಾಡೋದು ನೋಡೋಣ ಬನ್ರಿ ಅಕ್ಕ. ಕುಕ್ಕರ್ನಲ್ಲಿ 3 ಚಮಚ ಎಣ್ಣೆ ಕಾಯಿಸ್ಕೊಂಡು ನಾಟಿ ಕೋಳಿ ಮಾಂಸ ಹಾಕೊಂಡ್ರು. 1 ಲೋಟದಷ್ಟು ನೀರ್ ಹಾಕಿ ಅದನ್ನ ಬೇಯಕ್ ಬಿಟ್ರು. ಈ ಕಡೆ ಒಂದ್ ಮಸಾಲೆ ಮಾಡ್ಕೊಂಡ್ರು. 1 ಈರುಳ್ಳಿ, ಅರ್ಧ ಚಮಚ ಅರ್ಶಿನ, 4 ರಿಂದ 5 ಲವಂಗ, 2 ರಿಂದ 3 ತುಂಡು ಚಕ್ಕೆ, 2 ರಿಂದ 3 ಏಲಕ್ಕಿ, 1.5 ಇಂಚ್ ಶುಂಠಿ, 1 ದೊಡ್ಡ ಗಾತ್ರದಷ್ಟು ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸ್ವಲ್ಪ ಹಾಕೊಂಡು ಮೇಲಿಂದ ಒಂಚೂರು ಕರಿಮೆಣಸು ಉದುರ್ಸಿದ್ರ. ಆಮೇಲೆ ಅದನ್ನ ಮಿಕ್ಸಿನಲ್ಲಿ ನುಣ್ಣಗ್ ಜುರ್ರ್ ಅನ್ಸ್ಕೊಂಡ್ರು. ಈ ಮಸಾಲೆನ ಬೇಯ್ತಿರೋ ಚಿಕನ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರು. ಆಮೇಲೆ ಇನ್ನೊಂದ್ ಪೇಸ್ಟ್ ಮಾಡ್ಕೊಂಡ್ರಕ್ಕು. ಮಿಕ್ಸಿ ಜಾರ್ಗೆ 2 ಚಮಚ ಅಚ್ಕಾರದ ಪುಡಿ, 2 ಚಮಚ ಬ್ಯಾಡಗಿ ಮೆಣಸಿನ ಪುಡಿ, 6 ಚಮಚ ಧನಿಯಾ ಪುಡಿ, 1 ಟೊಮೆಟೊ ಹಾಕೊಂಡು ಮಿಕ್ಸಿನಲ್ಲಿ ನುಣ್ಣಗ್ ಜುರ್ರ್ ಅನ್ಸ್ಕೊಂಡ್ರು. ಈ ಪೇಸ್ಟ್ ಅನ್ನು ಕೂಡ ಬೇಯ್ತಿರೋ ಚಿಕನ್ಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರು. ಆಮೇಲೆ ಮಿಕ್ಸಿನಲ್ಲಿ 100 ಗ್ರಾಂ ಹುಚ್ಚೆಳ್ಳನ್ನ ಒಂಚೂರೇ ಚೂರ್ ನೀರ್ ಹಾಕಿ 2 ಸತಿ ಮಿಕ್ಸಿನಲ್ಲಿ ಜುರ್ರ್ ಅನ್ಸ್ಕೊಂಡ್ರು. ಹುಚ್ಚೆಳ್ ಪೇಸ್ಟ್ಗೆ ಚೆನ್ನಾಗಿ ನೀರ್ ಹಾಕಿ ಅದನ್ನ ತಿಳಿಯಾಗಿ ಶೋಧಿಸ್ಕೊಂಡ್ರು. ಅದನ್ನ ಕುಕ್ಕರ್ಗೆ ಹಾಕೊಂಡು ಆಮೇಲೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕಿದ್ರಕ್ಕೂ ತಿಳಿಯಾಗಿರ್ಬೇಕಂತೆ ನೋಡು ಅದಕ್ಕೆ. ಆಮೇಲೆ 1 ಹಿಡಿಯಷ್ಟು ಉಪ್ಪು ಹಾಕಿ ಮೇಲಿಂದ 2 ಚಮಚ ತುಪ್ಪ ಹಾಕಿ ಕೊತ್ತಂಬರಿ ಸ್ವಲ್ಪ ಉದುರ್ಸಿ 3 ವಿಸಿಲ್ ಬರೋ ಅಷ್ಟು ಕುಕ್ಕರ್ನ ಕೂಗ್ಸ್ಬೇಕು. ಅಟ್ಟೆಯ ನಾಟಿ ಕೋಳಿ ಸಾಂಬಾರ್ ರೆಡಿ. ನೋಡೋದಕ್ಕೇನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದ್ರೆ ಹಂಗೇನೆ ಆ ಘಮಘಮವಾದಂಥ ಪರಿಮಳ ಸೂಪರ್ ಆಗಿ ಬಂದಿದೆ. ಸಂತೋಷ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೊ ಆ ಗ್ರೇವಿನ ಟೇಸ್ಟ್ ಮಾಡ್ತಾ ಇದ್ದೀನಿ. ಸೂಪರ್ ಆಗಿದೆ ಟೇಸ್ಟು. ಸೊ ಇದನ್ನ ರೈಸ್ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅಲ್ಟಿಮೇಟ್ ಆಗಿದೆ. ಬಾಡೂಟ